ಹಾ ಅದೇ ನಮ್ಮ ಇವರು ಚಿತ್ರರಂಗದಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ವಾಪಸ್ ಬರಲ್ಲ. ಜನಗಳು ಇವಾಗ ಮನೆಯಲ್ಲೇ ಹೋಮ್ ಥಿಯೇಟರ್ ಅಂತ ಮಾಡ್ಕೊಂಡ್ಬಿಟ್ಟು ಥಿಯೇಟರ್ಗೆ ಬರ್ತಾ ಇಲ್ಲ ಅಣ್ಣ. ಅದೇ ಹೆದರಿಕೆ ಆಗಿದೆ. ಅಲ್ಲ ಏನ್ ಇನ್ನೊಂದು ಮಾಡೋದು? ವಿಷಯ, ಹ್ಮ್ ಕಂಟೆಂಟ್ ಚೆನ್ನಾಗಿದ್ರೆ ಹ್ಮ್ ಈಗ ನೀವು ಹೋಗಿ ಹೇಳ್ತೀರಾ ಸಿನಿಮಾ ಚೆನ್ನಾಗಿದೆ ಅಂತ, ಹ್ಮ್ ಅವಾಗ ಅವ್ರು 4 ಜನ ಕೇಳ್ತಾರೆ, ಅವಾಗ ಹ್ಮ್ ಮನೆಯವರೆಲ್ಲ ಬಂದು ನೋಡ್ತಾರೆ, ಹ್ಮ್ ಆಗಲೇ ರಶ್ ಆಗೋದು. ಒಂದ್ ನಿಮಿಷ ಫೋನ್ ಬರ್ತಾ ಹ್ಮ್ ಇದೆ. ಹ್ಮ್ ಹಲೋ. ಹಾ ನಾನೇ. ಅದೇ ಮನೆ ಮುಂದ್ಗಡೆ ಪಾರ್ಕ್ ನಲ್ಲಿ ಕೂತಿದ್ದೀನಿ. ಏನ್ ಸಮಾಚಾರ? ಓ, ಬರ್ತಾ ಇದ್ದೀರಾ? ಬನ್ನಿ ಬನ್ನಿ. ಹಾ ಅದೇ ನಮ್ಮ ಅನ್ನದಾತರು ಪ್ರೊಡ್ಯೂಸರು ಇಲ್ಲೇ ಕೂತಿದ್ದಾರೆ. ಸರಿ ಸರಿ, ಬನ್ನಿ ಬನ್ನಿ, ಇಲ್ಲೇ ಇದ್ದೀನಿ. ಯಾರು ಸರ್ ಅದು? ಅದೇ ನಮ್ಮ RK ಕ್ರಿಯೇಷನ್ ಅವರು ಬರ್ತೀನಿ ಅಂತಂದ್ರು. ಏನೋ ಪಿಕ್ಚರ್ ವಿಷಯ ಮಾತಾಡ್ಬೇಕಂತೆ. ಬರ್ಲಿ ಮಾತಾಡೋಣ. ಬರ್ಲಿ ಬರ್ಲಿ. ಚಿತ್ರರಂಗದಲ್ಲೂ ಕೂಡ ಏನೆಲ್ಲ ಸರ್ ಅದೇ ಆ ಬಿಲ್ಡಪ್ ರೈಟ್ರು ಆಕ್ಟ್ರು ಡೈರೆಕ್ಟ್ರು ಅವಾಗ ನಿಮ್ ಕಾಲ್ ಮಾಡಿರಂತ RK ಅಂತ ಅವ್ರು ಬಂದವ್ರು ಸರ್. ಹೌದಾ? ಕರ್ಕೊಂಬನ್ನಿ. ನಮಸ್ತೆ. ನಮಸ್ಕಾರ, ಕೂತ್ಕೊಳ್ಳಿ. ನೀವೇನ RK ಕ್ರಿಯೇಷನ್ ಅವರು? ಓಹೋ, ಚೆನ್ನಾಗ್ ಕತೆ ಮಾಡ್ಕೊಂಡಿದ್ದೀರೋ? ಹಾ, ಏನ್ ಕತೆ ಮಾಡ್ಕೊಂಡಿದ್ದೀರಾ ಹೇಳಿ? ಕತೆನಾ? ಅದು ಗಾಂಧಿನಗರದಲ್ಲಿ ಕತೆ ಹೇಳದ. ಕತೆ ಹೇಳಲ್ಲ ಸರ್, ನಾನು ಏನಿದ್ರು ಐಡಿಯಾ ಅಷ್ಟೇ. ಕತೆ ಹೇಳಲ್ಲ ಅಂದ್ರೆ ಹೆಂಗ್ರಿ? ಪ್ರೊಡ್ಯೂಸರ್ ಹೆಂಗ್ ಇನ್ವೆಸ್ಟ್ ಮಾಡ್ತಾರೆ? ಸರ್ ಕತೆ ಹೇಳಕ್ ಹೋಗಲ್ಲ, ಎಲ್ಲ ಕದ್ಬಿಡ್ತ ಸರ್ ಕತೆನ. ಸರ್ ಐಡಿಯಾ ಬೇಕಾದ್ರೆ ಹೇಳ್ತೀನಿ ಸರ್. ಐಡಿಯಾನ? ಐಡಿಯಾ ಯಾಕ್ರಿ ಬೇಕು ನಮ್ಗೆ? ಬೇಕಾಗಿರೋದು ಫಿಲಂ ತೆಗಿಯಕ್ಕೆ ಕತೆ. ಸರ್ ಕತೆ ಜೊತೆಗೆ ಐಡಿಯಾನು ಇರ್ಬೇಕು ಸರ್, ಇವಾಗ ಅದೇ ಟ್ರೆಂಡು. ಐಡಿಯಾ ಹೇಳ್ತೀರಾ? ಹ್ಞೂ ಕಣಪ್ಪ, ಅದೇನ್ ನಮ್ಮ ಹುಡುಗನೇ ಆದ್ರಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿಸ್ತೇನೆ. ಅದೇನ್ ಐಡಿಯಾ ಹೇಳ್ತೀರೋ ಹೇಳಿ. ಸರ್, ನಮ್ಮ ಕಡೆಯವರೇನೆ ಏನು 1.5 ಕೋಟಿ 2 ಕೋಟಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ. ಆಯ್ತು ಕಣಪ್ಪ. ನಿಮ್ ಹುಡುಗನ ಇಲ್ವಾ ಸರ್? ಆಯ್ತು ಮಾಡೋಣ, ಓಕೆ. ಸರ್ ಏನ್ ಮಾತಾಡ್ತಿದ್ದೀರಾ? ಕೋಟಿ? ಸರ್ ನನ್ ಕತೆ ಏನಿದ್ರು ಮಿಲಿಯನ್ ಗಟ್ಲೆ ಸರ್, ಹಂಗಾಯ್ತೆ ಸರ್ ಐಡಿಯಾ. ಸರಿಯಪ್ಪ, ಅದೇನ್ ಐಡಿಯಾ ಹೇಳ್ತೀಯೋ ಹೇಳು. ಅದೇನ್ ಇನ್ವೆಸ್ಟ್ಮೆಂಟ್ ಮಾಡ್ಸಕ್ಬಿಡ್ತೀನಿ. ಓಕೆ ಸಾರ್, ಪ್ರೇಕ್ಷಕ ಮಹಾಪ್ರಭುಗಳು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ತಿಂಡಿ ತಿನ್ಕೊಂಡು ಥಿಯೇಟರ್ ಒಳಗ್ ಬಂದ್ಬಿಟ್ರೆ ಸಾರ್, ಸೀಟ್ ತುದಿಲ್ ಕುಂತ್ಕೊಂಡು ನೋಡ್ಬೇಕು ಸರ್ ಜನ. ಸೀಟ್ ತುದಿಲಿ ಹಂಗಿರ್ತದೆ ಸರ್ ನನ್ ಸೀನ್ಗಳು, ನಾನ್ ಬರೆಯೋ ಡೈಲಾಗ್ಗಳು. ಏನ್ ಕೇಳ್ಬಿಟ್ಟಿದೀರಾ? ಫಿಲಿಂ ಶುರು ಆಯ್ತಿದೆ ಹಂಗೇನೆ, ಒಳ್ಳೆ ಎಮೋಷನ್ ಸೀನು, ಒಳ್ಳೆ ಸಾಂಗ್ಗಳು, ಒಳ್ಳೆ ಫೈಟು ಸರ್. ಹಿಂಗೇ ಫಿಲಿಂ ಮೂವ್ ಆಯ್ತಾ ಇರ್ತದೆ ಸರ್. ಇಂಟರ್ವೆಲ್ ಅಲ್ಲಿ ಕ್ಲೈಮ್ಯಾಕ್ಸು ಸರ್. ಏನು? ಇಂಟರ್ವಲ್ ಅಲ್ಲಿ ಕ್ಲೈಮ್ಯಾಕ್ಸ್? ಹ್ಞೂ ಸಾರ್, ಆಚೆ ಇಂಟರ್ವಲ್ ಬಿಟ್ಟಾಗ ಟೀ ಕುಡಿಯೋಕ್ ಹೋದೋರು, ಏನಾರು ತಿನ್ನಕ್ ಹೋದೋರು ತುದಿಗೆಲ್ಲ ನಿಂತಿರ್ಬೇಕು ಸಾರ್. ಇದಕ್ ಹೋದೋರು ಜಿಪ್ ಹಾಕಲ್ದೆ ಓಡ್ ಬಂದ್ಬಿಡ್ಬೇಕು ಸರ್ ಫಿಲ್ಮ್ ನೋಡಕ್ಕೆ, ಅಷ್ಟು ಮಜಾ ಇರ್ತದೆ. ಹ್ಞೂ ಸಾರ್, ಜನ ಥಿಯೇಟರ್ ಒಳಗ್ ಬಂದ್ ಕುಂತ್ಕೊಂಡಾಗ ಥಿಯೇಟರ್ ಫುಲ್ ಸೈಲೆಂಟು ಸಾರ್, ಪಿನ್ ಡ್ರಾಪ್ ಸೈಲೆಂಟು ಸಾರ್. ಒಳ್ಳೆ ಸೆಂಟಿಮೆಂಟ್ ಸೀನು, ಒಳ್ಳೆ ಹಾಡು, ಒಳ್ಳೆ ಡೈಲಾಗು ಸಾರ್. ಕ್ಲೈಮ್ಯಾಕ್ಸ್ ಅಲ್ಲಿ ಇಂಟರ್ವ್ಯೂ ಸಾರ್. ಏನು? ಕ್ಲೈಮ್ಯಾಕ್ಸ್ ಅಲ್ಲಿ ಇಂಟರ್ವಲ್? ಏನ್ ಸರ್ ಇವನು? ಹ್ಞೂ ಸಾರ್, ಈ ಪಿಕ್ಚರ್ ನಾನು 4 ಭಾಗ ಮಾಡ್ತೀನಿ ಸರ್. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, 4 ಭಾಗ ಮಾಡ್ತೀನಿ ಸಾರ್. ಅಭಿಮಾನಿ ದೇವರುಗಳಿಗೆ ನಿರಾಸೆ ಮಾಡಬಾರ್ದು ಸಾರ್. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ದೇವ್ರ ಕೈ ಮುಕ್ಕೊಂಡು ಥಿಯೇಟರ್ ಒಳಗ್ ಬಂದ್ಬಿಟ್ರೆ ಜನ ಇನ್ನು ರಾತ್ರಿಗೆ ಮನೆಗೆ ಹೋಗೋದು. ಜನಕ್ಕೇನ್ ಬೇರೆ ಕೆಲಸ ಇಲ್ವಾ? ಬೆಳಗ್ಗೆ ಬಂದ್ ರಾತ್ರಿವರೆಗೂ ಪಿಕ್ಚರ್ ನೋಟ ಕುತ್ಕೊಳಕ್ಕೆ? ಸಾರ್ ಹ್ಞೂ ಸಾರ್, ಜನಕ್ಕೇನು ಬೇರೆ ಕೆಲಸ ಇಲ್ಲ ಅಂತಲ್ಲ ಸಾರ್. ಬೇರೆ ಡೈರೆಕ್ಟರ್ ತರ ನಾನು 2 ವರ್ಷ 3 ವರ್ಷ ಮಾಡಕ್ಕಿಲ್ಲ ಸಾರ್. ಒಂದೇ ಸಲಿ ಜನಕ್ಕೆ 4 ಭಾಗ ಪಿಕ್ಚರ್ ತೋರಿಸ್ಬಿಡ್ಬೇಕು ಸರ್. ಸರ್ ಬೇರೆ ಯಾರು ನೋಡಿ ಸರ್, 1ನೇ ಭಾಗ ತೆಗೆದ್ರೆ ಇನ್ 2ನೇ ಭಾಗ ಬರೋಗಂಟೆ 2 ವರ್ಷ 3 ವರ್ಷ ಬೇಕು.
ಪುನಃ 2ನೇ ಭಾಗ ತೆಗೆದ್ರೆ ಪುನಃ 3ನೇ ಭಾಗ ಬರಕ್ಕೆ 3 ವರ್ಷ 4 ವರ್ಷ ಬೇಕು. ನಾನ್ ಹಂಗ್ ಮಾಡಲ್ಲ ಸರ್, ಅಭಿಮಾನಿ ದೇವ್ರುಗಳು ಸರ್ ಅವ್ರ ನಿರಾಸೆ ಮಾಡಲ್ಲ. 4 ಭಾಗ ಒಟ್ಟಿಗೆ ತೆಗೆದು ಬಿಡ್ತೀನಿ ಸರ್ ಪಿಕ್ಚರ್ನ. ಅದಕ್ಕೆ ಮಿಲಿಯನ್ ಗಟ್ಲೆ ಖರ್ಚಾಯ್ತದೆ ಅಂದಿದ್ದು. ಬೇರೆಯವ್ರ ತರ ನಾನು ಕೋಟಿ ಗಟ್ಲೆ ಪಿಕ್ಚರ್ ಮಾಡಲ್ಲ ಸರ್. ದೊಡ್ಡ ಕನ್ಸೆಪ್ಟ್ ಕಂಡಿದ್ದೀನಿ ಸರ್, ಅದಕ್ಕೆ ದೊಡ್ಡ ಪ್ರೊಡ್ಯೂಸರ್ ಬೇಕು ಸರ್. ಚಾಪೆ ದಿಂಬು ತಗೊಂಬಂದ್ಬಿಟ್ಟು ಹಾಸ್ಕೊಂಡ್ ಮಲಿಕೊಂಡ್ಬಿಡ್ತಾರೆ ಬಿಡು ಥಿಯೇಟರ್ ಅಲ್ಲಿ. ಸರ್ ಅಲ್ಲೇ ಸರ್ ಇರೋದು ಟ್ವಿಸ್ಟ್. ಜನ ಮೀಡಿಯಾದಲ್ಲಿ ಪೇಪರ್ನೆಲ್ಲ ಮಾತಾಡ್ಬೇಕು ಸರ್. ಯಾವನೋ RK ಅಂತೆ ಡೈರೆಕ್ಟ್ರು ಫಿಲಿಂ ಮಾಡೋನಂತೆ, ಜನ ಥಿಯೇಟರ್ ಮನಿ ಕಣ್ ಪಿಕ್ಚರ್ ನೋಡ್ತಾವ್ರಂತೆ ಅಂತ. ಸರ್ ದುರಂಧರ್ 2 ಬತ್ತು 4 ಅವರು ಸರ್, 4 ಗಂಟೆ ಟೈಮ್ ಪಿಕ್ಚರ್. ನಮ್ ಜನ ನೋಡಿದ್ರು ಸರ್, ಕೈ ಬಿಡ್ನಿಲ್ಲ. ಈಗ ದುರಂಧರ್ 3 ಬತ್ತೈತೆ 6 ಅವರು, ಅದನ್ನು ನಮ್ ಜನ ಕೈ ಬಿಡಲ್ಲ ಸರ್, ನೋಡ್ತಾರೆ. ಹಂಗಿರ್ತದೆ ಸರ್ ಪಿಕ್ಚರು. ಒಳ್ಳೆ ಪಿಕ್ಚರ್ ನಮ್ ಜನ ಯಾವತ್ತೂ ಕೈ ಬಿಡಲ್ಲ, ಕಾಪಾಡ್ತಾರೆ ಸರ್. ಏಯ್ ಇದಕ್ಕೆ ಯಾರೋ ಇಷ್ಟು ಮಿಲಿಯನ್ ಗಟ್ಲೆ ಖರ್ಚು ಮಾಡ್ತಾರೆ, ಏನ್ರಿ ಇದು ಇಷ್ಟೊಂದು ತಪ್ಪಿದಿರಲ್ಲ ನೀವು? ಯಾರು ಬಾರೋ ಇಲ್ಲಿ, ಈ ಕಸದ ಮೂಟೆನ ತೆಗೆದು ಆಚೆ ಬಿಸಾಕೋ. ಡೋಂಟ್ ಟಚ್ ಸರ್ ಸರ್. ಅಲ್ಲಯ್ಯ, ಇವನೊಬ್ಬ ರೈಟರ್ ಅಂತೆ. ನಾನು ಇವನ್ ಫಿಲಂಗೆ ಪ್ರೊಡ್ಯೂಸರ್ ಆಗ್ಬೇಕಂತೆ. ಸಾರ್ ಇವತ್ತು ಕಸದ ಮೂಟೆ ಅಂತ ನನ್ನ ಆಚೆ ನೂಕಿದ್ದೀರಾ ಸಾರ್. ನೋಡ್ತಾ ಇರಿ, ಈ ಕಸದ ಮೂಟೆ ಹತ್ರನೇ ಒಂದಿನ ಬರ್ತೀರಾ, ನಮ್ ಮನೆ ಕ್ಯೂ ಅಲ್ಲಿ ನಿಂತಿರ್ತೀರಾ. ಅದ್ರಲ್ಲೂ 10ನೇದು 11ನೇದು ಟೋಕನ್ ಅಲ್ಲಿ ನಿಂತಿರ್ತೀರಾ. ನಾನು ಒಂದಿನ ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಆಯ್ತೀನಿ. ಆಗ ನೋಡಿ, ನಮ್ ಮನೆ ಮುಂದೆ ಕ್ಯೂ ಅಲ್ಲಿ ನಿಂತಿರ್ತೀರ ನೀವು, ಕ್ಯೂ ಅಲ್ಲಿ. ಆಚೆ ಓ ಏನ್ ಸಾರ್ ನೋಡಕೊಳ್ಳೆ ಪ್ಯಾದ ಇದ್ದಾಗಿದ್ದಾನೆ, ಡೈರೆಕ್ಟರ್ ಅಂತೆ ಡೈರೆಕ್ಟರ್. ಹೋಗೇ ಆಚೆ. ಎಲ್ಲಾ ಡೈರೆಕ್ಟರ್ಗಳು ಫಸ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಪ್ಯಾದೆಗಳೇ ಸಾರ್. ಅವ್ರು ಮಾಡಿದ್ದು ಫಿಲಿಮು ಇತಿಹಾಸ ಸೇರಿದ ಮೇಲೆನೆ ಸ್ಟಾರ್ ಡೈರೆಕ್ಟರ್ ಆಗಿದ್ದು. ನೋಡ್ತಾ ಇರಿ ಸಾರ್, ನಾನು ಒಂದಿನ ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಆಯ್ತೀನಿ, ನೋಡ್ತಾ ಇರಿ.